ಸಾಮಾಜಿಕ ಜಾಲತಾಣದಲ್ಲಿ ಎರಡು ಪುಟ್ಟ ಸಮುದಾಯಗಳು ತಾಳಗುಪ್ಪದಲ್ಲಿ ಮಡಿವಾಳ ಸಮುದಾಯ ಮತ್ತು ನಮ್ಮ ಶೆಟ್ರು ಸಮುದಾಯ ದೈವಜ್ಞ ಬ್ರಾಹ್ಮಣ ಸಮುದಾಯದ ವಿರುದ್ಧ ಅವಹೇಳನಕಾರಿ ಬರವಣಿಗೆಯನ್ನು ಮಾಡಿ ಅವರಿಗೆ ಮಾನಸಿಕವಾಗಿ ನೋವನ್ನು ಉಂಟು ಮಾಡಿರ್ತಕ್ಕಂಥ ಮತ್ತು ಅವರ ಗೌರವಕ್ಕೆ ಚ್ಯುತಿ ತರತಕ್ಕಂಥ ಕೃತ್ಯವನ್ನು ಎಸಗಿರೋ ವಿಚಾರದಲ್ಲಿ ಇವತ್ತು ಪೊಲೀಸು ಉಪ ಅಧೀಕ್ಷಕರ ಕಚೇರಿಗೆ ತಾವೆಲ್ಲರೂ ಕೂಡ ಎಲ್ಲ ಸಮುದಾಯದವರು ಬಂದಿದ್ದೀರಿ. ಅನೇಕ ಸಮುದಾಯದ ಬರೀ ಮಡಿವಾಳ ಮತ್ತು ಬ್ರಾಹ್ಮಣ ಸಮುದಾಯದವರು ದೈವಜ್ಞರು ಇಲ್ಲ, ಬೇರೆ ಬೇರೆ ಸಮುದಾಯದವರು ಕೂಡ ಇದ್ದೀರಿ. ನಾವು ಕೂಡ ಎಲ್ಲೂ ಹೇಳ್ಕೊಂಡಿಲ್ಲ, ನಾವು ಇನ್ನೊಂದು ಸಮುದಾಯನ ಎಲ್ಲೂ ಸಮುದಾಯದ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೂ ಕೂಡ ಆ ವ್ಯಕ್ತಿ ಯಾರು ನಿಮ್ಮ ಬಗ್ಗೆ ಅವಹೇಳನ ಮಾಡಿದ್ದಾನೆ ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಆ ಖಂಡಿಸೋ ದೃಷ್ಟಿಯಿಂದನೇ ಕೂಡ ನಿನ್ನೆಯಿಂದನೂ ಕೂಡ ನಿಮ್ಮ ಜೊತೆಗೆ ನಾವು ಗಟ್ಟಿಯಾಗಿದ್ದೇವೆ. ಯಾರೋ ಒಬ್ಬ ಕಿಡಿಗೇಡಿ ಮಾಡಿರ್ತಕ್ಕಂಥ ಕೃತ್ಯವನ್ನು ಆ ವ್ಯಕ್ತಿಯ ಎಲ್ಲ ಸಮುದಾಯಕ್ಕೆ, ಆ ವ್ಯಕ್ತಿಯ ಇಡೀ ಸಮುದಾಯಕ್ಕೆ ಅಂಟಿಸ್ತಕ್ಕಂಥದ್ದು ಸೂಕ್ತ ಅಲ್ಲ. ಅನೇಕ ನಮ್ಮ ಸಮುದಾಯದಲ್ಲಿ ದೊಡ್ಡ ದೊಡ್ಡ ನಾಯಕರು ಈ ರಾಜ್ಯವನ್ನು ಆಳಿದ್ದಾರೆ. ಇವ್ರು ಹೇಳ್ದಂಗೆ ಇವ್ರ ಅಣ್ಣ ಆಳಿರೋದಲ್ಲ, ಇಡೀ ರಾಜ್ಯವನ್ನು ಆಳಿದಿರ್ತಕ್ಕಂಥ ನಮ್ಮ ಸಮುದಾಯದ ನಾಯಕರಿದ್ದಾರೆ. ಎಲ್ಲ ಸಮುದಾಯದವ್ರನ್ನೂ ಪ್ರೀತಿ ವಿಶ್ವಾಸದಿಂದ ಕಂಡಂಥ ಮಹಾನ್ ನಾಯಕರು ಕೊಟ್ಟಂಥ ಸಮುದಾಯ ಅದು. ಅವನಿಗೇನು ತಲೆ ಕೆಟ್ಟಿತ್ತೋ ಗೊತ್ತಿಲ್ಲ, ಅವನೇನೋ ಮಾಡಿದ್ದಾನೆ, ಅದನ್ನು ಯಾರೂ ಕೂಡ ಒಪ್ತಕ್ಕಂಥದ್ದಲ್ಲ. ಈಗಾಗಲೇ ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ರಿ, ತಮ್ಮ ನೋವನ್ನು ನಾನು ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಯಾವ ರೀತಿ ಹೇಳಬೇಕು ಅದು ಹೇಳಿದ್ದೀವಿ. ಕಾನೂನು ಕ್ರಮ ಆಗಲೇಬೇಕು. ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಯಾವ ಸಮುದಾಯದವ್ರ ಮೇಲೂ ಕೂಡ ಈ ರೀತಿಯ ಅವಹೇಳನಕಾರಿ ಎಲ್ಲ ದಾಳಿ ಇದೊಂದು ರೀತಿ ಭಯೋತ್ಪಾದಕ ಕೃತ್ಯ. ಇದು ಭಯೋತ್ಪಾದಕರು ಅಂದರೆ ಬಾಂಬ್ ಹಾಕ್ತಕ್ಕಂಥವ್ರು ಮಾತ್ರ ಭಯೋತ್ಪಾದಕರಲ್ಲ, ಜನರಲ್ಲಿ ಭಯ ಹುಟ್ಟಿಸ್ತಕ್ಕಂಥವ್ರು, ಸಮುದಾಯದಲ್ಲಿ ಸಮಾಜದಲ್ಲಿ ಭಯ ಹುಟ್ಟಿಸ್ತಕ್ಕಂಥವ್ರೇ ಭಯೋತ್ಪಾದಕರು. ಹಾಗಾಗಿ ಇವ್ರ ಅಣ್ಣ, ಇವರ ತಮ್ಮ, ಇವ್ರ ಅಪ್ಪ, ಇವ್ರ ದೊಡ್ಡಪ್ಪ ಇದೆಲ್ಲ ಪ್ರಶ್ನೆ ಬರೋದಿಲ್ಲ. ಎಲ್ಲರೂ ಆಳಲಿಕ್ಕೆ ಅವಕಾಶ ಕೊಡದೆ ನಾವುಗಳು. ಯಾರೇ ನಮ್ಮನ್ನು ಆಳೋದಾದರೂ ಆ ಅವಕಾಶ ಸೃಷ್ಟಿ ಮಾಡ್ತಕ್ಕಂಥವ್ರೆ ನಾವಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಆ ರೀತಿ ಅವಕಾಶಗಳು ಬೇಕು ಅನ್ನೋದಾದರೆ ಬಹಿರಂಗವಾಗಿ ಆ ಅಣ್ಣ ತಮ್ಮ ಎಲ್ಲರೂ ಕೂಡ ನಿಮ್ಮ ಕ್ಷಮೆ ಯಾಚಿಸಬೇಕು. ಮತ್ತು ಇನ್ಯಾವತ್ತೂ ಕೂಡ ನಿಮ್ಮ ಸೇವೆ ಮಾಡ್ತೀವಿ ಅಂತ ಹೇಳಬೇಕೇ ವಿನಃ ನಿಮ್ಮನ್ನು ಆಳ್ತೀವಿ ಅನ್ನೋ ಮಾತನ್ನು, ಆ ದುರಹಂಕಾರದ ಮಾತನ್ನು ಯಾವ ಜನಪ್ರತಿನಿಧಿಯೂ ಕೂಡ ಆಡಬಾರ್ದು. ಜನಪ್ರತಿನಿಧಿಯ ಪರವಾಗಿಯೂ ಕೂಡ ಯಾರೂ ಆಡಬಾರ್ದು ಅಂತೇಳಿ. ಹಾಗೆ ಈ ಪ್ರಕರಣದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಧು ಬಂಗಾರಪ್ಪನವರು ಗಂಭೀರವಾಗಿ ಪರಿಗಣಿಸ್ಬೇಕು. ಅವ್ರು ಪರಿಗಣಿಸೋದಿಲ್ಲ. ಅವ್ರಿಗೆ ಇವೆಲ್ಲ ದೊಡ್ಡ ವಿಚಾರ ಅಲ್ಲ. ಅವ್ರಿಗೇನಿದ್ರು ಓಟ್, ಯಾವ ಸಮುದಾಯದವರು ಎಲ್ಲಿ ಎಷ್ಟು ಓಟ್ ಇದ್ದಾವೆ, ಯಾರು ನಮ್ಮನ್ನು ವಿರೋಧ ಮಾಡಿಬಿಡ್ತಾರೆ ಅನ್ನೋ ಭಾವದಲ್ಲಿ ಯಾವುದೇ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದಿಲ್ಲ. ಮತ್ತು ಮತದಾರರಿಗೆ ಕೊಟ್ಟಂಥ ಭರವಸೆಯಲ್ಲಿ ಒಂದನ್ನು ಈಡೇರಿಸಿಲ್ಲ ಇದುವರೆಗೂ ಕೂಡ. ಹಾಗಾಗಿ ಅವರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು. ತಾಳಗುಪ್ಪದಲ್ಲಿ ಏನು ಅಶಾಂತಿ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಏನು ಒಂದು ಹಿಟ್ಲರ್ ಆಡಳಿತವನ್ನು ಕೊಡ್ತಾ ಇದ್ದಾರೆ, ಇದನ್ನೆಲ್ಲ ಅವರು ಮಾಹಿತಿಯನ್ನು ಕ್ರೋಢೀಕರಿಸಿ ನಿಗ್ರಹಿಸಬೇಕು. ಅದು ಅವ್ರ ಜವಾಬ್ದಾರಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ತನ್ನ ಜವಾಬ್ದಾರಿ ಏನು ಅನ್ನೋದನ್ನು ಕೂಡ ಅವ್ರಿಗೆ ಗೊತ್ತಿದೆಯಲ್ಲೋ ನಂಗೆ ಗೊತ್ತಿಲ್ಲ. ನಾನು ಒಂದು 2-3 ಬಾರಿ ಭೇಟಿ ಮಾಡಿದ್ದೀನಿ. ಅವರು ಎಲ್ಲರ ಮೇಲೂ ಕೂಡ ರೇಗೋದು ಬಿಟ್ಟು ಬೇರೆ ಏನೂ ಮಾಡ್ತಾಯಿಲ್ಲ, ಕೆಲಸ ಮಾಡ್ತಾಯಿಲ್ಲ. ಹಾಗಾಗಿ ಯಾರ್ಯಾರೋ ಅವ್ರ ಹತ್ರ ದೇಣಿಗೆ ಮತ್ತು ಅವ್ರ ಹತ್ರ ವೈಯಕ್ತಿಕ ಲಾಭಕ್ಕೆ ಹೋಗೋರು ಅವರು ರೇಗಿದ್ರೆ ಸುಮ್ಮನೆ ಇರ್ಬೋದು. ನಮ್ಮಂಥವರೆಲ್ಲ ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಕೆಲಸ ಮಾಡಲಿ ಅನ್ನೋ ಒತ್ತಾಯವನ್ನು ಹಾದಿ ಬೀದಿಯಲ್ಲಿ ಅಡ್ಡಾಕಿ ಕೇಳ್ತಕ್ಕಂಥ ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾರೆ. ಅದನ್ನು ನಾವು ಮಾಡ್ತೀವಿ. ಮತ್ತೊಂದು ನಿಮಗೆ ಎಲ್ರಿಗೂ ಹೇಳ್ತೀನಿ, ನೀವು ಯಾರೂ ಕೂಡ ಎದೆಗುಂದಕ್ಕಂಥ ವಿಚಾರ ಇಲ್ಲ. ನಿಮ್ಮ ಜೊತೆಗೆ ನಾನು, ನಮ್ಮ ನಾಯಕರುಗಳು, ನಮ್ಮ ಸಂಘಟನೆ ಸದಾ ಇರ್ತೇವೆ. ನಿಮಗೆ ಅನ್ಯಾಯ ಆದಾಗ, ನಿಮಗೆ ದೌರ್ಜನ್ಯ ನಡೆದಾಗ ಯಾವತ್ತೂ ಕೂಡ ಇವರು ರೈತ ಸಂಘದವರು ಅಂತೇಳಿ ಕೀಳರಿಮೆ ಬೇಡ. ನಮ್ಮಲ್ಲೂ ಅಪಾರವಾದ ಶಕ್ತಿ ಇದೆ. ನಮಗೆ ಯಾರೂ ಅಧಿಕಾರ ಕೊಡೋದು ಬೇಡ. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಆ ಅಧಿಕಾರದಲ್ಲೇ ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋ ತಾಕತ್ತು ರೈತರಿಗಿದೆ, ರೈತ ಸಂಘಟನೆ ನಾಯಕರಿಗಿದೆ. ಹಾಗಾಗಿ ದಯವಿಟ್ಟು ಎದೆಗುಂದೋದು ಬೇಡ. ನಾವು ಯಾವತ್ತೂ ಕೂಡ ಅನ್ಯಾಯದ ವಿರುದ್ಧ ನಿಲ್ತೇವೆ, ಸತ್ಯ ನ್ಯಾಯದ ಪರವಾಗಿ ನಿಲ್ತೇವೆ. ಹಾಗಾಗಿ ಇವತ್ತು ಯಾವ ಸಮುದಾಯ ಯಾವ ನೆಂಟನ್ನು ಕೇಳದೆ ಇವತ್ತು ನಿಮ್ಮ ಜೊತೆ ಬಂದಿಷ್ಟು ಗಟ್ಟಿಯಾಗಿ ನಿಂತಿದ್ದೀವಿ. ನ್ಯಾಯಕ್ಕಾಗಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ, ಆಗ್ರಹಿಸ್ತಾ ಇದ್ದೇವೆ. ಖಂಡಿತ ನ್ಯಾಯ ಸಿಗಬೇಕು. ನಿಮ್ಮ ಮನಸ್ಸಿಗೆ ಆಗಿರ್ತಕ್ಕಂಥ ನೋವಿಗೆ ನಾವು ಯಾವತ್ತೂ ಕೂಡ ಕ್ಷಮೆಯನ್ನು ನಾನು ಕೂಡ ಕೇಳ್ತೇನೆ. ಈ ಸಮಾಜದಲ್ಲಿ ನಾವು ಹುಟ್ಟಿರೋದ್ರಿಂದ, ಇಂಥ ಕಿಡಿಗೇಡಿಗಳ ಮಧ್ಯೆ ನಾವು ಜೀವನ ಮಾಡ್ತಾ ಇರೋದ್ರಿಂದ
ಆ ಕ್ಷಮೆಯನ್ನು ನಾವು ಅದನ್ನು ನಿರೀಕ್ಷೆ ಮಾಡಿಲ್ಲ. ನಾನು ಕೂಡ ಕ್ಷಮೆ ಕೇಳ್ತೀನಿ. ಈ ಥರದ ಘಟನೆಗಳು ಮುಂದೆ ನಡಿಬಾರ್ದು. ನಾವು ಮಾಡೋದು ಬೇಡ, ನೀವು ಮಾಡೋದು ಬೇಡ. ಬೇರೆಯವರಿಗೆ ಯಾರಿಗೂ ಇಷ್ಟು ದೊಡ್ಡ ನೋವನ್ನು ಸಮುದಾಯಕ್ಕೆ ಕೊಟ್ಟು ಬದುಕ್ತಕ್ಕಂಥದ್ದು ಏನಿದೆ ಅಂಥದ್ರಲ್ಲಿ, ಅದರಲ್ಲಿ ಏನು ಸುಖ ಕಂಡಿದ್ದಾರೆ ನಂಗೆ ಗೊತ್ತಿಲ್ಲ. ಬಹುಶಃ ಈ ರೀತಿಯ ಕೃತ್ಯವನ್ನು ಯಾವನೇ ಮಾಡಿದರೂ ಕೂಡ ನಾವು ಜಾತಿ ಜನಾಂಗವನ್ನು ಮರೆತು ನಮ್ಮ ಕುಟುಂಬದವರೇ ಮಾಡಿದರೂ ಕೂಡ ಖಂಡಿಸ್ತಕ್ಕಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ದಿನ ನಮಗೆ ನಮ್ಮ ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ರಾಘವೇಂದ್ರ ತಾಳುಗೊಪ್ಪನವರು ನಮಗೆ ವಿಷಯ ಮೂಡಿಸಿದ್ರು. ಈ ಥರ ಒಂದು ವಾಟ್ಸಪ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಮಡಿವಾಳ ಸಮಾಜ ಮತ್ತು ಶೆಟ್ಟರ್ ಸಮಾಜಕ್ಕೆ ಒಂದು ಅವಹೇಳನಕಾರಿಯಾದಂಥ ಒಂದು ಸ್ಟೇಟ್ಮೆಂಟನ್ನು ಹಾಕಿದ್ದಾರೆ. ನಿಜವಾಗ್ಲೂ ಇದು ಮಾನವ ಹಕ್ಕುಗಳ ಒಂದು ಉಲ್ಲಂಘನೆ. ಯಾಕೆ ಅಂತಂದರೆ ಯಾವುದೇ ಸಮಾಜದ ವಿರುದ್ಧ ಯಾರೂ ಕೂಡ ಹಗುರವಾಗಿ ಮಾತನಾಡತಕ್ಕಂಥ ಹಕ್ಕುಗಳನ್ನು ಯಾರೂ ಕೊಟ್ಟಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಇದನ್ನು ಎಲ್ಲರೂ ಗಮನಿಸಬೇಕು. ಹಾಗೆಯೇ ಒಂದು ಮೊಬೈಲ್ ಇದ್ದ ತಕ್ಷಣವೇ ಏನು ಬೇಕಾದರೂ ಟೈಪ್ ಮಾಡಿ ಹಾಕೋಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇದು ಶೋಭೆ ತರತಕ್ಕಂಥದ್ದಲ್ಲ, ಯಾರೇ ಆಗಿರ್ಬೋದು. ಹಾಗಾಗಿ ಇವತ್ತು ಎಲ್ಲ ಈ ಏನು ಶೆಟ್ಟರ್ ಸಮಾಜ ಮತ್ತು ಮಡಿವಾಳ ಸಮಾಜ ಏನು ತಾಳುಗುಪ್ಪದ ಏನು ಬಂದಿದ್ದೀರಿ, ಇದು ಇಡೀ ರಾಜ್ಯದ ಒಂದು ಶಕ್ತಿಯಾಗಿ ನೀವು ಬಂದಿದ್ದೀರಿ. ಹಾಗಾಗಿ ನಾನು ಕೂಡ ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕನಾಗಿ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ನಿಮ್ಮ ಜೊತೆಗೆ ನಾವು ಯಾವತ್ತೂ ಇರ್ತೀವಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ತೆ. ತಾಳುಗುಪ್ಪದಲ್ಲಿ ಈ ಗೋಲ್ಡ್ ಸ್ಮಿತ್ ಶೆಟ್ರು ಮತ್ತು ಮಡಿವಾಳ ಸಮುದಾಯದವರು ಬೇರೆ ಬೇರೆ ಜಾತಿ ಜನಾಂಗದವರು ಎಲ್ಲರೂ ಕೂಡ ಅನ್ಯೂನ್ಯವಾಗಿ ಇಲ್ಲಿವರೆಗೂ ಬದುಕ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಿಯೊಬ್ಬ ಅದನ್ನು ಗಮನಿಸಿದ ನನ್ನ ಮತ್ತೆ ಭಾಳ ಅವಾಚ್ಯವಾಗಿ ಸಮುದಾಯಗಳ ಮಧ್ಯೆ ಕಂದಕ ಸೃಷ್ಟಿ ಮಾಡೋ ದೃಷ್ಟಿಯಲ್ಲಿ ಆ ರೀತಿಯ ಅಭಿಪ್ರಾಯ ಇರ್ಬೋದು. ಒಂದು ಪೋಸ್ಟನ್ನು ಮಾಡಿರ್ತಾರೆ. ಆ ಪೋಸ್ಟು ಇವರು ಗಂಡಸರು ಎಲ್ಲ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಭಾವನಾತ್ಮಕವಾಗಿ ಭಾಳಷ್ಟು ಮುಂದಿದ್ದಾರೆ ಎಲ್ಲರೂ. ಪಾಪ ಅವ್ರಿಗೆ ನಾನು ಗೌರವಿಸ್ತೀನಿ. ಅವರು ಕಾನೂನನ್ನು ಯಾವುದೇ ರೀತಿಯಲ್ಲಿ ಕೈ ತೊಗೊಳ್ಳದೆ ಕಾನೂನನ್ನು ಗೌರವಿಸಿ ನಿನ್ನೆಯಿಂದಲೂ ಕೂಡ ನಿನ್ನೆನೂ ಒಂದು 50-60 ಜನ ಬಂದಿದ್ದರು. ಅವರು ನಿಮ್ಮ ಗ್ರಾಮಾಂತರ ಠಾಣೆಯಲ್ಲಿ ಯಾರು ಸಿಬ್ಬಂದಿಗಳಿಲ್ಲ, ಬಂದೋಬಸ್ತ್ ಆಯಿತು. ಹಾಗಾಗಿ ಮತ್ತೆ ವಾಪಸ್ ಹೋಗಿ ಇವತ್ತು ಅವರೆಲ್ಲರೂ ಬಂದಿದ್ದಾರೆ. ನಮ್ಮ ಒತ್ತಾಯ ಕಾನೂನಾತ್ಮಕವಾಗಿ ಅವ್ರ ಮೇಲೆ ಕ್ರಮ ಆಗಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಈ ರೀತಿ ಯಾರಿಗೂ ಯಾವ ಸಮುದಾಯದವರು ಮಾಡಬಾರ್ದು. ಯಾವುದೇ ಸಮುದಾಯ ಎಲ್ರಿಗೂ ಕೂಡ ಅವ್ರದ್ದಾದಂಥ ಗೌರವಗಳಿದೆ. ಮತ್ತು ನಿಮ್ಮ ಮೇಲೂ ಕೂಡ ಅಪಾರವಾದ ವಿಶ್ವಾಸ ಇಟ್ಕೊಂಡು ಬಂದಿದ್ದಾರೆ. ಇಲ್ಲಿ ನಡೀತಕ್ಕಂಥದ್ದು ಬರೀ ಆ ವ್ಯಕ್ತಿ ಒಬ್ಬ ಅಲ್ಲ, ಬಹುಶಃ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸಗಳು ಆಗಬೇಕು. ಪೊಲೀಸ್ ಇಲಾಖೆ ಇರ್ಬೋದು, ನಮ್ಮಂಥವ್ರು ಎಲ್ಲರೂ ಕೂಡ ಸಾಮಾಜಿಕ ಜಾಲತಾಣವನ್ನು ಹೇಗೆ ಬೇಕಾಗಿ ಬಳಸಿ ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸ್ತಕ್ಕಂಥದ್ದು, ಭಯ ಹುಟ್ಟಿಸ್ತಕ್ಕಂಥದ್ದು, ಅವಮಾನ ಮಾಡ್ತಕ್ಕಂಥದ್ದು ಇದೆಲ್ಲ ನಡೀತಾ ಇದೆ. ಇವತ್ತು ಇವರು ಗಂಡಸರಲ್ಲ ಅನ್ನೋದನ್ನು ಗಂಡಸರ ತೋರಿಸ್ಲಿಕ್ಕೆ ಅಲ್ಲಿಗೆ ಹೋಗ್ಬೋದಾಗಿತ್ತು. ಅವರು ಬೇರೆ ರೀತಿಯಾಗಿತ್ತು. ಬಟ್ ಕಾನೂನು ಮೇಲೆ ಗೌರವ ಇಟ್ಟು ಅವರು ಮಾಡಿ ತಮ್ಮ ನಿವೇದನೆ ಹೇಳ್ಕೊಳ್ಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ಮೇಲೆ ಅಪಾರವಾದ ವಿಶ್ವಾಸ ಇಟ್ಕೊಂಡಿದ್ದೀವಿ. ಈ ರೀತಿಯ ಕೃತ್ಯಗಳು ಮತ್ತಾರು ಮಾಡಬಾರ್ದು. ಆ ರೀತಿಯ ಅರಿವು ಮೂಡಿಸಬೇಕು. ಮತ್ತು ಇವರು ಕೂಡ ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಆಗಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಲಿಕ್ಕೆ ಬಂದಿದ್ವಿ. ನಮ್ಮ ಸಹಕಾರವನ್ನು ಮತ್ತು ನಮ್ಮ ಪದಾಧಿಕಾರಿಗಳು, ನಮ್ಮ ಸಂಘಟನೆಯವರು ಕೂಡ ಆ ಭಾಗದಲ್ಲಿ ಅನೇಕರು ಇರೋದ್ರಿಂದ, ಅದೇ ಸಮುದಾಯದವರು ಇರೋದ್ರಿಂದ ನಮ್ಮ ಜವಾಬ್ದಾರಿ ಕೂಡ ಇದೆ. ನಾವು ಅವರ ನೋವಿಗೆ ಮತ್ತು ಅವ್ರ ಕಷ್ಟದಲ್ಲಿ ಅವ್ರಿಗೆ ಆಗಿರ್ತಕ್ಕಂಥ ದೌರ್ಜನ್ಯ ಇದೊಂದು ರೀತಿ ಮಾನಸಿಕವಾದ ಹಲ್ಲೆ ಅವರು. ಹಾಗಾಗಿ ನಾವು ಅವ್ರ ಜೊತೆ ನಿಲ್ಲಬೇಕಾದ ಕರ್ತವ್ಯ ನಮ್ಮದು, ಜವಾಬ್ದಾರಿ ನಮ್ಮದು ಆಗಿರೋದ್ರಿಂದ ನಾವು ಬಂದಿದ್ದೀವಿ. ಇವತ್ತು ನಮ್ಮ ಮುಂದಿನ ನಡೆಯೂ ಕೂಡ ಇದರಲ್ಲಿ ನಾವು ಇಲ್ಲಿಗೆ ನಿಲ್ಲಿಸಬೇಕು ಅಂದರೆ ನೀವು ಕಾನೂನಾತ್ಮಕ ಕ್ರಮ ತಗೊಳ್ಬೇಕು. ಇಲ್ಲ ಅಂದರೆ ಹೀಗೆ ಹಾದಿ ಬೀದಿ ಹೋರಾಟಗಳು ಮಾಡಿಕೊಂಡು ಅದು ಉಪಯೋಗ ಆಗೋದಿಲ್ಲ. ಅದು ಸಮಾಜದಲ್ಲಿ ನಾವು ಶಾಂತಿನ ನಾವು ಕೂಡ ಅಪೇಕ್ಷೆ ಮಾಡ್ತೀವಿ. ನಾವು ಕೂಡ ನಿಮಗೆ ಕೈ ಜೋಡಿಸ್ತೀವಿ. ಈ ವಿಚಾರದಲ್ಲಿ ಕಾನೂನಾತ್ಮಕವಾಗಿ ಕಾನೂನನ್ನು ಯಾರೂ ಕೈ ತಗೊಳ್ಬಾರ್ದು ನಮ್ಮ ದೃಷ್ಟಿಯಲ್ಲಿ. ದಯವಿಟ್ಟು ಅವರಿಗೆಲ್ಲರಿಗೂ ಕೂಡ ಈ ರೀತಿ ದೈಹಿಕವಾಗಿಯೂ ಕೂಡ ರಕ್ಷಣೆ ಬೇಕು, ಮಾನಸಿಕವಾಗಿಯೂ ಅವ್ರ ಮೇಲೆ ಹಲ್ಲೆ ಆಗ್ತಕ್ಕಂಥದ್ದು ಕೂಡ ರಕ್ಷಣೆ ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀವಿ. ಮತ್ತೆ ಯಾರಾದರೂ ಮಾತಾಡಿ. ನಾನು ಮನೇಲಿ ಕುತ್ಕೊಂಡು ಕೀಬೋರ್ಡ್ ಮನೆಯಲ್ಲಾಗ್ಬಿಟ್ಟಿದ್ದಾರೆ. ಎಲ್ಲರೂ ರೋಡಲ್ಲಿ ಯಾರು ಹೇಳಿದ್ರು ಏನೂ ಮಾಡೋದಿಲ್ಲ. ಮನೇಲಿ ಕುತ್ಕೊಂಡು ಕೀಬೋರ್ಡಲ್ಲಿ ಟೈಪ್ ಮಾಡ್ತಾರೆ. ಇದು ಸಣ್ಣ ಸಮುದಾಯ ಆಗಲಿ ದೊಡ್ಡ ಸಮುದಾಯ ಆಗಲಿ ಅದು ಪ್ರಶ್ನೆನೇ ಬರೋದಿಲ್ಲ. ಯಾರ ವಿರುದ್ಧವಾಗೂ ಯಾರು ಕೂಡ ಈ ರೀತಿಯಾದ ಕೆಲಸಗಳನ್ನ ಮಾಡ್ತಾರೆ. ನಮ್ಮನ್ನೇ ಅವ್ರಿಗೆ ಇಂಟೆನ್ಷನ್ ಏನು ಅಂತೇಳಿ ಕಳಿಸ್ಬಿಟ್ಟು ನಾವು ಕೂಡ ನೇರವಾಗಿ ಅವ್ರನ್ನ ಇಂಟ್ರೊಗೇಷನ್ ಮಾಡಬೇಕು. ಇಂಥ ಯಾವ ಇಂಟೆನ್ಷನಲ್ಲಿ ಮಾಡಿದ್ರು ಇವರು ಅನ್ನೋದನ್ನು ಕೂಡ
ನಮ್ಮವ್ರಿಗೆ ಸುಮಾರು ಜನಕ್ಕೆ ಗೊಂದಲ ಇದೆ. ಅವರು ಗ್ರಾಮದವರು ಒಬ್ಬರು ನಿಮ್ಮ ಕಚೇರಿಯಲ್ಲಿ ನೌಕರರಿದ್ದಾರೆ, ಇದು ನಾನು ಹೇಳಿದೆ ಅದೆಲ್ಲ ಯಾರೂ ಕೂಡ ನಂಬೇಡಿ. ಅವ್ರವ್ರ ಕೆಲಸ ಪಾಪ ಅವ್ರು ಮಾಡ್ತಾರೆ ಬಿಟ್ಟರೆ ನಮ್ಮಲ್ಲಿ ಇನ್ನೊಂದು ಭಾಳ ನಂಬಿಕೆ ಇದೆ. ಈಗ IAS IFSನವರು ಮತ್ತು IPSನವರೆಲ್ಲ ಬಂದರೆ ಅಷ್ಟು ಸುಲಭಕ್ಕೆ ಯಾವುದಕ್ಕೂ ಆಸ್ಪದ ಕೊಡಲ್ಲ ಆ ರೀತಿಯ ಹಸ್ತಕ್ಷೇಪಗಳಿಗೆ ಅಂತೇಳಿ ಭಾಳ ನಂಬಿಕೆ ಇದೆ ನಮಗೆ. ಸೊ ನಾವು ಕೂಡ ಅದೇ ನಂಬಿಕೆ ಇಟ್ಕೊಂಡಿದ್ದೀವಿ. ಭಾಳ ದೊಡ್ಡ ಶಿಕ್ಷೆ ಆಗಬೇಕು ಅನ್ನೋದಕ್ಕಿಂತಲೂ ಕೂಡ ಅವರಿಗೆ ತಪ್ಪಿನ ಅರಿವಾಗೋದು ಕೂಡ ಭಾಳ ಮುಖ್ಯ ಇಲ್ಲಿ. ಈಗೊಂದು ಮೆಸೇಜ್, ಯಾರು ಕೂಡ ಮಾಡ್ಲಿಕ್ಕೆ ಏನು ಜವಾಬ್ದಾರಿ ಇರೋದಿಲ್ಲ ಬಿಟ್ಟು ಕೀಬೋರ್ಡ್ನಲ್ಲಿ ಏನಾದರೂ ಟೈಪ್ ಮಾಡಿಬಿಟ್ಟು ಇವತ್ತು 150 ಜನ ಬಂದ್ರಿ, ನಾಳೆ ಇನ್ನೂ ಜಾಸ್ತಿ ಜನ ಬರ್ಬೋದು. ಇನ್ನೊಂದು ಹೇಳ್ತೀನಿ, ತಪ್ಪು ಯಾರು ಮಾಡಿದ್ರು ತಪ್ಪೇ. 150 ಜನದ ಬದಲು ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಮನವಿ ಕೊಡ್ತಾರೆ, ಖಂಡಿತ ನಾವು ಈ ರೀತಿ ಆಗಿರೋದು ವಿಷಾದನೀಯ. ಯಾರು ಕೂಡ ಈ ರೀತಿ ಕೆಲಸ ಮಾಡಬಾರ್ದು. ನಾವು ಪೊಲೀಸ್ ಇಲಾಖೆಯಿಂದನೂ ಈ ರೀತಿ ಏನು ಅವೇರ್ನೆಸ್ ಮೂಡಿಸಿದ್ರಲ್ಲ, ಈಸ್ ನಾಟ್ ಎ ರೆಗ್ಯುಲರ್ ಕೇಸು. ಆಡಿಯನ್ಸ್ ಯಾರು ಅಂತಿರ್ತೀರಿ, ಎಲ್ಲ ಹತ್ರ ಹೋಗಿ ಒಂದು ಅವೇರ್ನೆಸ್ ಮೂಡಿಸೋಕ್ಕಾಗಲ್ಲ. ಸಮಾಜದಲ್ಲಿ ಎಲ್ಲರೂ ಒಂದು ಜವಾಬ್ದಾರಿನೂ ಒಪ್ಪಿಕೊಟ್ಟು ಎಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ದಿನ ಬೆಳಗಿದ್ದು ಅದೇ ಊರ ರೀತಿ ಎಲ್ಲರೂ ಅವರ ಮುಖಗಳನ್ನ ಎಲ್ಲೂ ಕೂಡ ಈ ರೀತಿಯಾದ ಪ್ರಸಂಗಗಳು ಇರಬಾರ್ದು. ಖಂಡಿತ ಇದ್ರ ಮೇಲೆ ಕಾನೂನು ಕ್ರಮ ತಗೊಂಡು FIR ದಾಖಲು ಮಾಡ್ತೀವಿ, ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಸಂಬಂಧಪಟ್ಟ ಸೆಕ್ಷನ್ ಹಾಕೊಂಡು FIR ಮಾಡ್ಕೊಂಡು ತನಿಖೆ ಮಾಡ್ತೀವಿ, ನೋಡಬೇಕಾಗತ್ತೆ. ಹಾಗಾಗಿ ಈ ವಿಚಾರದಲ್ಲಿ ತುಂಬ ಬೇಜಾರಾಗಿದೆ. ನಮ್ಮ ಮದುವಾಡರು ನಾವು ಸಹಕಾರಂತ ಒಂದೇ ಕೇರಳಿದ್ದಂಗೆ ಇದ್ದಿದ್ದು, ಎಲ್ಲ ಒಟ್ಟಾಗಿದ್ದೀವಿ. ಅಣ್ಣ ತಮ್ಮಂಗೆ ಒಂದು ಜಗಳಾಟಿಂದ ನಾವು ಮಾಡ್ದಾರಲ್ಲ, ಹಾಗಂತ ಅವ್ರ ಮೇಲೂ ನಾವು ಗಲಾಟೆ ಮಾಡ್ದಾರಲ್ಲ. ಅವ್ರು ಮಾಡ್ಯಾರೆ, ಬೇಕಾದಷ್ಟು ಮಾಡ್ಕೊಂಡಿದ್ದಾರೆ, ಅದು ನಾವು ಅದು ಮಾಡೋಕ್ಕೆ ಹೋಗಲಿಲ್ಲ. ಈ ಥರ ಅವ್ರು ಮಾಡ್ತಾರೆ ಅಂತಂದರೆ ಎಷ್ಟು ಅವಮಾನ ಆಗಿದೆ ಅಂದರೆ ತುಂಬ ಬೇಜಾರಾಗಿದೆ ಎಲ್ಲರಿಗೂ. ಹಾಗಾಗಿ ಇದನ್ನು ಏನು ಕೊಟ್ಟಿದ್ದೀವಿ ಮನವಿ, ಅದು ಒಳ್ಳೆಯ ರೀತಿಯಲ್ಲಿ ನಿಜವಾಗೂ ಯಾವುದೇ ಒಂದು ಬಲಾತ್ಕಾರ ಇಲ್ದಂಗೆ ಕರ್ಕೊಬಂದು ಎನ್ಕ್ವೈರಿ ಮಾಡಬೇಕು. ಯಾರದ ಒತ್ತಡಕ್ಕೆ ಬಿದ್ದು ಅಥವಾ ಏನೋ ಇದು ಮಾಡಿ ಸರಿ ಮಾಡೋಕ್ಕೆ ಹೋಗಬಾರ್ದು. ಅವ್ರಿಗೇನಾಗಿದೆ ಅದು ಇನ್ನೊಮ್ಮೆ ಯಾರಿಗೂ ಮಾಡಬಾರ್ದು, ಆ ಥರ ಶಿಕ್ಷೆ ಕೊಡಬೇಕಂತ ಅವಶ್ಯಕತೆ ಇಲ್ಲ. ಹೌದು, ಒಳ್ಳೆ ರೀತಿಯಲ್ಲೇ ಮಾಡಬೇಕು. ಅದು ಯಾರೇ ಆಗಿರಲಿ. ಅವ್ರ ಅಣ್ಣ ಅನ್ನೋ ಒಂದು ಪದ ಸೇರಿಸಿ ನಾವು ಅಣ್ಣ ಯಾರು, ನಮಗೆಲ್ಲ ದೊಡ್ಡ ಅಣ್ಣ ಯಾರು ನಮ್ಗೆ ಗೊತ್ತಿಲ್ಲ. ಅವನು ಆಳೋನಂತೆ, ನಮ್ಮನ್ನು ಆಳೋನಂತ, ನಮ್ಮನ್ನು ಆಳೋನು ಅಂತ ಹೇಳ್ತಾರೆ. ನಾವು ನಮ್ಮನ್ನು ಆಳೋನು ಅಂದ್ರೆ ಯಾರು, ಅಣ್ಣ ಅನ್ನೋದು ಯಾರು, ಅವ್ನು ಮೇಲಿಂದ ಇಳಿದು ಬಂದವನೇನು ಗೊತ್ತಿಲ್ಲ. ನೋಡೋಣ, ಅವರು ಜಾತಿಯವರು ನಮ್ಮನ್ನು ಆಳ್ತಾ ಇದ್ದಾರೆ. ಹಾಗಾಗಿ ಅದನ್ನೊಂದು ತೋರಿಸ್ಕೊಡಿ. ನಾವು ಕೊಟ್ಟಿದ್ದೀವಿ, ಈಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮಾಡಿರೋದು ಅದನ್ನ ಬರೀ ಎರಡನ್ನೇ ಮಾಡಿದ್ದಾನೆ. ಆದರೆ ಬೇರೆ ಜಾತಿಯವರಿಗೂ ಏನು ಇದನ್ನ ಕಳಿಸ್ಲಿಲ್ಲ ಅಂತೇಳಿ ಯಾರೂ ಸುಮ್ಮನೆ ಕೂರೋದು ಬೇಡ. ನಮ್ಮಲ್ಲಿ ತುಂಬ ಜಾತಿಯವರಿದ್ದಾರೆ. ಬೆಳ್ಳೆಣ್ಣೆಯಲ್ಲಿ ಇವರಿದ್ದಾರೆ, ಯಾರು ಬ್ರಾಹ್ಮಣರಿದ್ದಾರೆ, ಲಿಂಗಾಯತರಿದ್ದಾರೆ, ಒಕ್ಕಲಿಗರಿದ್ದಾರೆ. ಮುಂದೊಂದು ದಿವಸ ಅವ್ರು ಕಳಿಸ್ತಾನೋ ಬಿಡ್ತಾನೋ ಅವ್ರ ತಲೆಯಲ್ಲಿ ಅದೇ ಇದೆ, ನಿಮ್ಮನ್ನೆಲ್ಲ ಆಳೋರು ನಮ್ಮ ಅಣ್ಣ ಅಂತ. ನಿಮ್ಮ ಅಣ್ಣನ ಇಲ್ಲಿರುವಂಥ ಎಲ್ಲ ಜನಗಳಿಗೆ ಒಂದು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ಹೆಂಗಸರಿಗೆ ಹೇಳಿ, ನಮ್ಮನ್ನು ಆಳೋಕೆ ಯಾವನೂ ಅಣ್ಣ ಇಲ್ಲ. ನಮ್ಮ ಮನೆಯಲ್ಲಿ ಎಲ್ಲರೂ ನಮ್ಮ ಸಮಾಜದವ್ರು ಸದೃಢರಾಗಿದ್ದಾರೆ. ನಮ್ಮ ಅಣ್ಣನೂ ಯಾವನ ಆಳೋನು ಅಂತ ಯಾರಿದ್ದಾರೋ ಅವನನ್ನ ಈ ಸರಿ ಮುಂದೆ ಬರುವ ಆಳೋದಕ್ಕೆ ಬಿಡಬೇಡಿ, ಕಿತ್ತು ಒಗಾಸ್ಬೇಕು ಅಂತ ಎಲ್ಲರಿಗೂ ಹೇಳಿ. ಬಿಡಬೇಡಿ, ಯಾವನು ಅಣ್ಣ ಇಲ್ಲ. ಯಾರು ಅಣ್ಣ ಇಲ್ಲ, ನಮಗೆ ನಾವೇ ಅಣ್ಣಂದಿರು. ನಮ್ಮಲ್ಲಿ ಹಿರಿಯರಿದ್ದಾರೆ, ನಮ್ಮ ಜನಾಂಗ ಇದೆ, ಅವರೇ ಹಿರಿಯರು. ಅವ್ರು ಏನು ಹೇಳ್ತಾರೆ ಅವ್ರ ಮಾರ್ಗದರ್ಶನ ಇದೆ. ನಮಗೆ ಆಳಕ್ಕೆ ಏನಿದೆ, ಬಾಂಬೆ ಕೆಟ್ಟೋಯ್ತಾ, ಯಾವುದು ಏನು ಪಾಕಿಸ್ತಾನ ಕೆಟ್ಟೋಯ್ತಾ, ಯಾವುದಿದು? ನಮ್ಮದು ಕರ್ನಾಟಕ ಇದು. ಅದರಲ್ಲೂ ಕನ್ನಡಿಗರು, ಅದರಲ್ಲೂ ನಾವು ತುಂಬ ಮುಗ್ಧರು. ನಾವು ಈ ನಮ್ಮ ಈ ತಾಳಗುಪ್ಪದಲ್ಲಿರುವಂಥ ಮಡಿವಾಡ್ರು ಇದೀವಲ್ವಾ, ಏನು ಸಾನೆಯಿಂದ ಇರ್ತಾರೆ, ಇವ್ರು ಏನೂ ಮಾಡಲ್ಲ ಅಂತ ಯಾರು ತಿಳ್ಕೊಳ್ಳೋದು ಬೇಡ. ನಾವು ಇಡ್ತೀವಿ, ಹೆಜ್ಜೆ ಇಟ್ಟರೆ ನಿಮ್ಮ ಹತ್ರ ತಡ್ಕೊಳಕ್ ಆಗೋದಿಲ್ಲ. ಈ ಸರಿ ಅದನ್ನ ರವಾನೆ ಮಾಡ್ತೀವಿ. ಈ ಎಲ್ಲ ಜನಗಳ ಸಮ್ಮುಖದಲ್ಲಿ ಹೇಳ್ತಾ ಇದ್ದೀನಿ, ಇವರೆಲ್ಲರ ಪರವಾಗಿ ನಾನು ಆ ವಾಗ್ದಾನ ಕೊಡ್ತಾ ಇದ್ದೀನಿ. ಅಣ್ಣ ಅನ್ನೋನನ್ನ ನಾವು ಮಟ್ಟ ಹಾಕ್ತೇವೆ, ಸಮಯ ಬಂದಿದೆ, ಹಾಕ್ತೇವೆ ಅಷ್ಟೇ.